ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ವಾಟರ್ ಸೈನ್ ಇಂದ ಫೈರಿ ಸೈನ್ಗೆ ಎಂಟರ್ ಆಗ್ತಿದ್ದಾರೆ. ಅದೊಂದು ಒಳ್ಳೆ ವಿಚಾರ. ಎರಡನೇದು, ಶನಿ ಜೊತೆ ಕಂಜಂಕ್ಷನ್ ಇತ್ತಲ್ವಾ, ಸೊ ಅದರಿಂದ ಅವರು ಮುಕ್ತಿ ಅಂದ್ರೆ ಮೂವ್ ಆಗ್ತಾ ಇದ್ದಾರೆ. ಅದೊಂದು ಒಳ್ಳೆ ವಿಚಾರ ಪ್ರತಿಯೊಬ್ಬರಿಗೂ. ಸೊ ಅದ್ರಲ್ಲಿ ಯಾರಿಗೆ ದಶಾಭುಕ್ತಿಗಳು ನಡೀತಿದೆಯೋ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಅಂತ ಹೇಳಿದ್ರೆ, ಸೊ ಎಕ್ಸ್ಟ್ರಾ ಬೆನಿಫಿಟ್ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳೇನಾದ್ರೂ ಕುಜ ಇದ್ರೆ ಅಥವಾ ಸೂರ್ಯ ದಶಾ ಸೂರ್ಯ ಅಂತರ್ದಶಗಳಿದ್ರೆ ನಿಮಗೂ ಕೂಡ ಈ ಫಲಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಇದ್ಯಾವುದು ಇಲ್ಲ ಅಂತ ಹೇಳಿದ್ರೆ, ಕುಜನ ನಕ್ಷತ್ರದಲ್ಲಿ ನಿಮ್ಮ ದಶನೋ ಅಂತರ್ದಶನೋ ಸೊ ಯಾವ್ದಾದ್ರೂ ಇದ್ರೆ ಅದು ಕೂಡ ನಿಮಗೆ ಫಲಗಳನ್ನ ಕೊಡುತ್ತೆ. ಸೊ ಹಾಗಾಗಿ ಬನ್ನಿ ನೋಡೋಣ ಲಗ್ನಗಳ ಪ್ರಕಾರ ಯಾರ್ಯಾರಿಗೆ ಹೇಗಿದೆ ಅಂತ ಹೇಳಿ. ಲಗ್ನಗಳನ್ನೇ ತಗೊಳ್ಳಿ. ಮಾನಸಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಹೇಗಿರುತ್ತೆ, ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ರಾಶಿ ಪ್ರಕಾರ ತಗೊಳ್ಳಿ. ಬಟ್ ಲಗ್ನದಿಂದಾನೇ ತಗೋಬೇಕು. ಸೊ ಕುಜಗ್ರಹರು ಆಲ್ರೆಡಿ ಇಲ್ಲಿ ಯಾರ್ಯಾರು ಕಂಜಂಕ್ಷನ್ ಆಗ್ತಾರೆ, ಇವ್ರಿಗೆ ಸೂರ್ಯ ಗ್ರಹರು, ಅದಾದ್ಮೇಲೆ ಬುಧ ಗ್ರಹರು ಅವ್ರು ಸ್ವಲ್ಪ ದಿವಸನೇ ಇರ್ತಾರೆ. ಬಟ್ ಕುಜಗ್ರಹರು ಜಾಸ್ತಿ ಪೀರಿಯಡ್ ಇಲ್ಲೇ ಇರ್ತಾರೆ. ಸೊ 11 ಮೇ ಇಂದ 20 ಜೂನ್. ಸೊ ಹಾಗಾಗಿ ಇಷ್ಟು ಪೀರಿಯಡ್ಗಳ ಕಾಲ ಇವರು ಇಲ್ಲೇ ಇರ್ತಾರೆ ಕುಜಗ್ರಹರು. ಈ ಟ್ರಾನ್ಸಿಟ್ ತುಂಬಾನೇ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ, ನಮ್ಮೆಲ್ಲರಿಗೂ. ಸೊ ಹಾಗಾಗಿ ಬನ್ನಿ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ಮೇಷ ಲಗ್ನ. ಸೊ ಮೇಷ ಲಗ್ನದವರಿಗೆ ಸೊ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಸೊ ಕುಜಗ್ರಹರು. ಸೊ ಹಾಗಾಗಿ ಇದೊಂದು ಒಳ್ಳೆ ವಿಚಾರ. ಏನಪ್ಪಾ ಅಂತ ಹೇಳಿದ್ರೆ, ಲಗ್ನಾಧಿಪತಿ ಲಗ್ನದಲ್ಲಿ ತುಂಬಾನೇ ಒಳ್ಳೆ ವಿಚಾರ. ಹಾಗೆ ಸೊ ಅಷ್ಟಮಾಧಿಪತಿ ಲಗ್ನದಲ್ಲಿ ಇದೊಂದು ಮೈನಸ್ ಪಾಯಿಂಟ್. ಸೊ ಹಾಗಾಗಿ ಇಲ್ಲಿ ಇವರು ಮೇಜರ್ ಆಗಿ ಗಮನಿಸ್ಕೋಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ, ಕುಜನ ದೃಷ್ಟಿಗಳು 4, 7, 8 ಈ 8ನೇ ದೃಷ್ಟಿ ತುಂಬಾನೇ ಬ್ಯಾಡ್ ಇರೋದ್ರಿಂದ ಮೇಷ ಲಗ್ನದವರು ಎಸ್ಪೆಷಲಿ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಬಿಕಾಸ್ ಅಷ್ಟಮದ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ. ಹಾಗೆ 4ನೇ ದೃಷ್ಟಿ 4ನೇ ಮನೆ ಮೇಲೆ, 7ನೇ ಮನೆ ಮೇಲೆ, 7ನೇ ದೃಷ್ಟಿ 8ನೇ ದೃಷ್ಟಿ 8ನೇ ಮನೆ ಮೇಲೆ. ಟೋಟಲಿ ಇವರಿಗೆ ಲಗ್ನ ಲಾಡು, 4th ಲಾಡು ಅಥವಾ ಅಲ್ಲಿರುವಂತಹ ಗ್ರಹಗಳನ್ನ ನೋಡ್ಕೊಳ್ಳಿ, 7th ಲಾಡು ಅಥವಾ ಅಲ್ಲಿರುವಂತಹ ಗ್ರಹಗಳು, ಇಷ್ಟು ಮನೆಗಳೀಗ ಆಕ್ಟಿವೇಟ್ ಆಗುತ್ತೆ. ಓಕೆ. ಕುಜನ ಮೇಜರಾಗಿ ನಾವು ಏನಕ್ಕೆ ತಗೊಂತೀವಿ? ದೇಹಕಾರಕ ಅಥವಾ ಬ್ಲಡ್ಗೆ ಕಾರಕ ತಗೋತೀವಿ, ಸ್ಪೀಡ್ಗೆ ಕಾರಕ, ಆಲ್ ಟೆಕ್ನಿಕಲ್ ವರ್ಕ್ಸ್ ಏನೇನು ಬರುತ್ತೆ. ಸೊ ಎಲೆಕ್ಟ್ರಿಕಲ್ಸ್ ಇಂದ ಹಿಡಿದು ಇಂಜಿನಿಯರಿಂಗ್ಸ್ ಇಂದ ಹಿಡಿದು ಕಾಂಟ್ರಾಕ್ಟರ್ಸ್ ಇಂದ ಹಿಡಿದು ಸೊ ಬಿಲ್ಡರ್ಸ್ ಕಡೆಯಿಂದ ಹಿಡಿದು ಹೌಸ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಹಿಡಿದು ಸೊ ಟೋಟಲಿ ಇದೆಲ್ಲದಕ್ಕೂ ನಾವು ಕುಜನ ತಗೋತೀವಿ. ಹಾಗೆ ಡಿಫೆನ್ಸ್, ಆರ್ಮಿ, ಪೊಲೀಸ್ ಈ ಎಲ್ಲ ಡಿಪಾರ್ಟ್ಮೆಂಟ್ನು ಕುಜನ್ಗೆ ತಗೋತೀವಿ. ಹಾಗೆ ಮನೇಲಿ ಕುಜನ್ಗೆ ಸೊ ಅಗ್ನಿ ಅಂತ ತಗೊಂತೀವಿ, ಅಂದ್ರೆ ಅಡಿಗೆ ಏನ್ ನೀವು ಮಾಡ್ತೀರಾ ಅದು. ಹಾಗೆ ಕರೆಂಟ್ ವೈರಿಂಗ್ಸ್ ರಿಲೇಟೆಡ್ ತಗೋತೀವಿ. ಸೊ ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮೇಷ ರಾಶಿಯಲ್ಲಿ ಯಾರಿಗಾದ್ರೂ ಜನ್ಮ ಜಾತಕದ ಕೇತು ಇದ್ರೆ ನೀವುಗಳು ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರ್ಬೇಕು. ಸಿಂಪಲ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನದಲ್ಲಿರುವಂತಹ ಕುಜ ನಮ್ಗೆ ಅಗ್ರೆಷನ್ ನ ಜಾಸ್ತಿ ಮಾಡ್ತಾನೆ. ಸ್ಪೀಡ್ ಅಂತ ಹೇಳಿದ್ರೆ ನಾಳೆ ಆಗೋ ಕೆಲಸ ಇವತ್ತೇ ಈಗ್ಲೇ ಸ್ಪಾಟ್ ಅಲ್ಲೇ ಆಗ್ಬೇಕು. ಸೊ ಥಿಂಕಿಂಗ್ ಕೆಪಾಸಿಟಿನ ಸ್ವಲ್ಪ ಕಡಿಮೆ ಮಾಡ್ತಾನೆ. ಸೊ ಸುಬ್ರಹ್ಮಣ್ಯನ ಕತೆ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ನಿಮಗೆ ಗೊತ್ತಿರುತ್ತಲ್ಲ, ಹಾಗಾಗಿ. ಹಾಗೆ ಅಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಸೊ ಈ 3 ನಕ್ಷತ್ರಗಳನ್ನ ಅವನು ಗ್ರಹ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡು ಹೇಗ್ ಬಿಹೇವ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನಮ್ಗೆ ಅಶ್ವಿನಿ ಮುಗಿಯೋವರೆಗೂ ಸ್ವಲ್ಪ, ಬಿಕಾಸ್ ಗಂಡಾಂತದಲ್ಲಿ ಇರುತ್ತಲ್ಲ, ಅಂದ್ರೆ ವಾಟರ್ ಸೈನ್ ಬಿಟ್ಟು ಸೊ ಫೈರ್ ಸೈನ್ಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ, ಗಂಡಾಂತದಲ್ಲಿರೋದ್ರಿಂದ ನಾವು ಸ್ವಲ್ಪ ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಸೊ ಹಾಗಾಗಿ ಮೇಜರ್ ಆಗಿ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಮೇಷ ಲಗ್ನದವರು ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಲೈಕ್ ಹೊಸದಾಗಿ ಮನೆ ಕಟ್ಟೋದು, ಲ್ಯಾಂಡ್ ತಗೊಳ್ಳೋದು ಅಥವಾ ಫ್ಲಾಟ್ ತಗೊಳ್ಳೋದು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ, ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಿದ್ದೀರಾ, ಬಸವ ಜಯಂತಿ ಅಂತ ಹೇಳಿ ತುಂಬಾ ಜನ ಆಯ ಹಾಕಿದ್ದೀರಾ ಅವತ್ತು. ಬಟ್ ಅದಾದ್ಮೇಲೆ ಜಾತಕ ಏನಕ್ಕೆ ಕೇಳ್ತೀರಾ? ಯಾಕೆ ಅಂತ ಹೇಳಿದ್ರೆ, ಕೆಲವ್ರಿಗೆ ಕೆಲವೊಂದು ಡೈರೆಕ್ಷನ್ಸ್, ತುಂಬಾ ಜನ ಏನ್ ಮಾಡ್ತಾರೆ, ನಾರ್ತ್ ಡೈರೆಕ್ಷನ್ ಅಂತ ಹೋಗ್ತಾರೆ. ಬಟ್ ಜಾತಕರಿಗೆ ನಾರ್ತ್ ಡೈರೆಕ್ಷನ್ ಸೊ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ನೀವು ಆಲ್ರೆಡಿ ಸ್ಕೆಚ್ ಹಾಕ್ಸಿರ್ತೀರಾ, ಪ್ಲಾನ್ ಹಾಕ್ಸಿರ್ತೀರಾ, ವಾಸ್ತು ಕನ್ಸಲ್ಟ್ ಮಾಡಿರ್ತೀರಾ, ಸೊ ಫೈನಲ್ ಆಗಿ ಜಾತಕಕ್ಕೆ ಬರ್ತೀರಾ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ, ಇದು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದಾಗ ಪುನಃ ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವರು ಅರ್ಧ ಮನೆ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಆಗ ಬರ್ತಾರೆ ಸೊ ಜಾತಕ ತೋರಿಸ್ಲಿಕ್ಕೆ, ಯಾಕೋ ಮನೆ ಕೆಲಸ ಸರಿಯಾಗಿ ಆಗ್ತಿಲ್ಲ ಅಥವಾ ವರ್ಕರ್ ಸಿಗ್ತಾ ಇಲ್ಲ ಅಥವಾ ಇಂಜಿನಿಯರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ. ಸೊ ನೀವೇನಾದ್ರೂ ಸೈಟ್ ತಗೋಬೇಕು ಅಂದ್ರೆ ಬಿಫೋರ್ ಸೈಟ್ ರಿಜಿಸ್ಟ್ರೇಷನ್ ಇಂದಾನೇ ಆಕ್ಟಿವೇಟ್ ಮಾಡ್ಕೋಬೇಕು.
ಸೈಟ್ ರಿಜಿಸ್ಟ್ರೇಷನ್ ಒಳ್ಳೆ ಡೇಟಲ್ಲಿ ಆಗಬೇಕು, ಆಯಾ ಒಳ್ಳೆ ಡೇಟಲ್ಲಿ ಆಗಬೇಕು, ಸ್ಕೆಚ್ ಕರೆಕ್ಟಾಗಿ ಬರಬೇಕು, ಅದಾದಮೇಲೆ ವರ್ಕ್ ಕಂಪ್ಲೀಟ್ ಆಗಬೇಕು ನೀಟಾಗಿ. ಸೊ ಏನು 1ರಿಂದ 12 ತಿಂಗಳು ಮಧ್ಯನೇ ಅವ್ರು ಕನ್ಸ್ಟ್ರಕ್ಷನ್ ತಗೋತಾರೆ ನಿಮಗೆ. ಸೊ ಹಾಗಾಗಿ ಈ ಮಧ್ಯದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೀಟಾಗಿ ಕನ್ಸ್ಟ್ರಕ್ಷನ್ ಕ್ಲಿಯರ್ ಆಗಬೇಕು ವಿತ್ ದ ಲೇಬರ್ ಪ್ರಾಬ್ಲಮ್ ಇಲ್ಲದೆ. ಅದು ಬಿಟ್ಬಿಟ್ಟು ಟ್ರಾನ್ಸಿಟಲ್ಲಿ ಎಲ್ಲೋ ಒಂದು ಗ್ರಹ ಹಿಂಗೆ ಬಂದಿರುತ್ತೆ, ಹೋಗಿ ರಾಂಗ್ ಡೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರಾ, ರಾಂಗ್ ಸೈಟ್ ನಂಬರ್ ಇರುತ್ತೆ, ನಿಮ್ಗೆ ಅದು ಫೇವರಬಲ್ ಇಲ್ಲ. ಬಿಸ್ನೆಸ್‌ಗಾದ್ರೆ ಬೇರೆ ಸೈಟ್ ನಂಬರ್ ನಾವು ತಗೋಬೇಕಾಗುತ್ತೆ. ಸಂಸಾರಕ್ಕೆ ಅಥವಾ ಕುಟುಂಬಕ್ಕಾದ್ರೆ ಬೇರೆ ಆಗುತ್ತೆ. ದೇವಸ್ಥಾನಕ್ಕಾದ್ರೆ ಬೇರೆ ಆಗುತ್ತೆ. ಅಥವಾ ರೆಸ್ಟೋರೆಂಟ್ಸ್, ಬಾರ್ಸ್ ಸೊ ಈ ಥರ ಆದ್ರೆ ಬೇರೆ ಆಗುತ್ತೆ. ಅಥವಾ ಬಿಸ್ನೆಸ್‌ಗೆನೆ ಟೋಟಲಿ. ನೀವು ಅದನ್ನ ಬಿಟ್ಬಿಟ್ಟು ಆಲ್ರೆಡಿ ಬಾಗ್ಲಿಟ್ಟಿರ್ತೀರ, ಕಿಟಕಿ ಇಟ್ಟಿರ್ತೀರ, ಆಗ್ ಬರ್ತೀರ. ನಾವ್ ಈ ಬಾಗ್ಲಿಟ್ಟಿದೀವಿ, ಯಾಕೋ ಕೆಲಸ ನಡೀತಿಲ್ಲ. ಅವ್ರು ಯಾರೋ ಹೇಳಿದ್ರು ನಮ್ಗೆ ಈ ಬಾಗ್ಲಾಗ್ ನಾರ್ತ್ ಎಲ್ಲಾರ್ಗೂ ಆಗ್ ಬರೋದಿಲ್ಲ. ನಾರ್ತಲ್ಲಿ ಯಾರ್ಯಾರಿದ್ದೀರಾ, ಸೊ ಪರ್ಸನಲ್ ಲೈಫ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿರುತ್ತೆ. ಹೆಣ್ಮಕ್ಳಿದ್ರೆ ಮದುವೆ ಬೇಗ ಆಗಿರೋದಿಲ್ಲ. ಸೊ ಅಥವಾ ಹೆಣ್ಮಕ್ಳದ್ದು ಹೆಚ್ಚು ವರ್ಕ್ ಮಾಡಬೇಕು ಅಥವಾ ಅವಳೇ ಆ ಮನೆ ಜವಾಬ್ದಾರಿನ ತಗೋಬೇಕಾಗಿರುತ್ತೆ. ಸೊಸೆ ಆಗಿರ್ಬೋದು, ಮಗಳಾಗಿರಬಹುದು. ನೀವೆಲ್ಲ ಕೆಲಸ ಮುಗ್ಬಿಟ್ಟು ಆಮೇಲೆ ಅಸ್ಟ್ರಾಲಜಿ ಕೇಳೋದಕ್ಕಿಂತ ಸೈಟ್ ರಿಜಿಸ್ಟ್ರೇಷನ್ ಹೋಗೋಕ್ ಮುನ್ನನೇ ಕೇಳ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಆಲ್ರೆಡಿ ಲೀಸ್ಟ್ ಇದೆ, ಇಷ್ಟು ಸೈಟ್ಗಳು ಬಂದಿದೆ, ಇದ್ರಲ್ಲಿ ನಮ್ಗೆ ಯಾವ್ದು ಬೆಸ್ಟ್, ಯಾವಾಗ ತಗೋಬೇಕು. ಸೊ ಇಲ್ಲಿಂದ ಹೋಗಿ ರೂಟಿಂದ ಹೋಗೋದ್ ಬಿಟ್ಬಿಟ್ಟು ಅಲ್ಲಿ ನೀವೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬರ್ತೀರಾ ನಾವು ಈ ಬಾಗ್ಲಿಟ್ಟಿದೀವಿ ಅಂತ. ಸೊ ಅದು ವರ್ಕ್ ಆಗಲ್ಲ. ನೆಕ್ಸ್ಟ್, ಅಷ್ಟಮದ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಡೆಫಿನೆಟ್ಲಿ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಡಿವೈಡೆಡ್ ಬೈ ಮಾಡ್ಕೋಬೇಕು ಅಥವಾ ಶೇರ್ ಮಾಡ್ಕೋಬೇಕು ಅಂದ್ರೆ ವೆಯ್ಟ್ ಮಾಡಿ, ಒಳ್ಳೆ ಸಮಯ ಅಲ್ಲ. ಮ್ಯಾರೇಜ್ ವಿಚಾರವಾಗಿ ತುಂಬಾನೇ ಜಗಳಗಳು ಅಥವಾ ವಾದ ವಿವಾದಗಳು ಬರುತ್ತೆ. ಹೊಸದಾಗಿ ಮದುವೆಗೆ ಪ್ಲಾನ್ ಮಾಡ್ತಾ ಇರೋರು ವೆಯ್ಟ್ ಮಾಡಿ. ನಿಮ್ಮ ನಿರ್ಧಾರಗಳು, ನಿಮ್ಮ ಅದು ಒಂದೇ ದಿವಸ ಹೋಗಿ ಬರೋದು, ಒಪ್ಕೊಬಾರೋದು, ಒಂದೇ ತಿಂಗಳಿಗೆ ಮದುವೆ ಆಗೋಗೋದು. ಸೊ ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬೆಟರ್ ಹೋಲ್ಡ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ಸೊ 4ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಅದು ನೀಚ ಪ್ಲೇಸ್ ಬೇರೆ ಆಗುತ್ತೆ. ಎಮೋಷನಲಿ ಡಿಸಿಷನ್ ತಗೋಬೇಡಿ. ಸೊ ವೆಹಿಕಲ್ ಪರ್ಚೇಸ್ ಮಾಡೋದಂದ್ರೆ ವೆಯ್ಟ್ ಮಾಡಿ. ಎಜುಕೇಶನ್ ರಿಲೇಟೆಡ್ ವೆಯ್ಟ್ ಮಾಡಿ. ಹೆಲ್ತಲ್ಲಿ ಗಮನ ಕೊಡಿ. ತಂದೆ ಆರೋಗ್ಯದಲ್ಲಿ ಗಮನ ಕೊಡಿ. ಸೊ ಇದಿಷ್ಟು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ದಶ ಚೆನ್ನಾಗಿದೆ, ಬಿಸ್ನೆಸ್ ರನ್ ಆಗ್ತಿದೆ ಅಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ಬೂಸ್ಟಪ್ ಕೊಡುತ್ತೆ ಫೈನಾನ್ಷಿಯಲಿ ವೈಸ್. ಸೊ ಹೆಲ್ತ್ ವೈಸ್ ಮಾತ್ರನೇ ನೋಡ್ಕೋಬೇಕು. ಹಾಗೆ ಕುಜನ ನಾವು ಪೊಲೀಸ್‌ಗೂ ಕೂಡ ತಗೋತೀವಿ. ಸೊ ಅನ್ವಾಂಟೆಡ್ ಕೇಸಸ್, ಲಿಟಿಗೇಷನ್ಸ್ ಆಗೋ ಸಾಧ್ಯತೆ ಇದೆ. ಸಡನ್ ಆಗಿ, ಇಲ್ಲೀಗಲ್ ಆಗಿ ನೋಟಿಸ್‌ಗಳು ಬರೋದು ಅಥವಾ ಸೊ ಈ ಥರ ಈ ಡಿಪಾರ್ಟ್ಮೆಂಟ್‌ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ವೃಷಭ ಲಗ್ನಕ್ಕೆ ಹೋಗೋಣ. ಸೊ ಡೆಫಿನೆಟ್ಲಿ 7ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೊಂಡು ಸೊ ಎಲ್ಲೆಲ್ಲಿ ದೃಷ್ಟಿ ಹಾಕಿದ್ದಾರೆ. ಸೊ 3ನೇ ಮನೆ ಮೇಲೆ ದೃಷ್ಟಿ, 6ನೇ ಮನೆ ಮೇಲೆ ದೃಷ್ಟಿ, 7ನೇ ಮನೆ ಮೇಲೆ ದೃಷ್ಟಿ. ಈ 7ನೇ ಮನೆ ಮೇಲೆ ದೃಷ್ಟಿ ಹಾಕಿದಾರಲ್ಲ, ಇದೇ ಸ್ವಲ್ಪ ಬ್ಯಾಡ್ ದೃಷ್ಟಿ. ಹಾಗಾಗಿ ನೋಡ್ಕೊಳ್ಳಿ. ಸೊ ಪರ್ಸನಲ್ ಲೈಫಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು, ಲೈಫ್ ಪಾರ್ಟ್ನರ್ ಆಗಿರಬಹುದು, ಹೆಲ್ತಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್, ಸಮ್ ಸರ್ಜರೀಸ್, ಸಮ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ನಡೆಯೋ ಸಾಧ್ಯತೆ ಇದೆ. ಪ್ಲಾನ್ ಮಾಡ್ಕೊಂಡು ಹೋಗಿ. ಹಾಗೆ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಪಬ್ಲಿಕ್ ಜೊತೆ ವಾದ ವಿವಾದ ಬೇಡ. 6ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಡೆಫಿನೆಟ್ಲಿ ವೆರಿ ವೆರಿ ಗುಡ್. ಯಾವುದು ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಇದ್ರೆ ವಿನ್ ಆಗ್ತೀರಾ. ಸೊ ಕೋರ್ಟು ಕೇಸ್ ಈ ಥರ ಇದ್ರೆ, ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಇದ್ರೆ, ಯಾರಾದರೂ ಟ್ರೈ ಮಾಡ್ತಿದ್ರೆ IAS IPSಗೆ ದಶ ಸಪೋರ್ಟ್ ಮಾಡಿದೆ, ನಿಮ್ಮ ಜಾತಕದಲ್ಲಿ ಯೋಗ ಇದೆ ಅಂದರೆ ಟ್ರಾನ್ಸಿಟ್ಟು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಿರೋದ್ರಿಂದ ಆ ಮನೆ ನೀಚ ಆದರೂ ಸಹ ಸೊ ಇನ್ನೇನು ಜುಪಿಟರ್ ಕೂಡ ಟ್ರಾನ್ಸಿಟ್ ಆಗ್ತಾರೆ. ಅದೊಂದು ನಿಮಗೆ ಒಳ್ಳೆ ಸಮಯ ಅಂತ ಹೇಳಬಹುದು. ಹಾಗಾಗಿ ಸೊ ಖರೇಜ್, ಸ್ಪೀಡ್, ಡ್ರೈವಿಂಗಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ. ಅದು ಬಿಟ್ಟರೆ ಓವರಾಲ್ ಸೊ ತುಂಬಾನೇ ಚೆನ್ನಾಗಿದೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ 12ನೇ ಮನೆಯಲ್ಲೇ ಕೂತ್ಕೋತಾ ಇರೋದ್ರಿಂದ ಕುಜ ಸ್ವಂತ ರಾಶಿಯಲ್ಲಿ ನಿದ್ದೆ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ. ಸೊ ಅಥವಾ ಕೆಟ್ಟ ಕನಸುಗಳು ಅಥವಾ ಕಡಿಮೆ ನಿದ್ದೆ ಹೋಗೋದು, ತಲೆ ಭಾರ ಅಥವಾ ತಲೆಗೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂಸು ಇದೊಂಚೂರು ತೋರಿಸ್ತಾ ಇದೆ. ಅಲ್ಲಿ ಕೇತು ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಮಾಡಿ. ಅದರ್ವೈಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೇನು 15ನೇ ತಾರೀಕು ನಿಮಗೆ ಲಗ್ನಕ್ಕೆ ಸೂರ್ಯ ಕೂಡ ಮೂವ್ ಆಗ್ತಾರೆ ಅಂಡ್ ನೆಕ್ಸ್ಟ್ ಹಾಗೆ ಬುಧ ಕೂಡ ಬರ್ತಾರೆ. ಸೊ ವೃಷಭ ಲಗ್ನದವರಿಗೆ ಡೆಫಿನೆಟ್ಲಿ ಫೇವರಬಲ್ ಆಗಿದೆ. ನೆಕ್ಸ್ಟ್ ನಾವು ಮಿಥುನಕ್ಕೆ ಹೋಗೋಣ. ಮಿಥುನ ಲಗ್ನದವರಿಗೆ ಹೇಗಿದೆ ಕುಜನ ಒಂದು ಟ್ರಾನ್ಸಿಟ್ ಅಂತ. 11ನೇ ಮನೆ ಕುಜ ಎಲ್ಲೆಲ್ಲಿ ದೃಷ್ಟಿ ಹಾಕ್ತಾ ಇದ್ದಾರೆ, 2ನೇ ಮನೆ ಮೇಲೆ ದೃಷ್ಟಿ, 5ನೇ ಮನೆ ಮತ್ತೆ 6ನೇ ಮನೆ ಮೇಲೆ ದೃಷ್ಟಿ ಹಾಕ್ತಿದ್ದಾರೆ. ಅವ್ನು ನಿಮ್ಗೆ 6 ಮತ್ತು 11ನೇ ಮನೆ ಅಧಿಪತಿ. ಸೊ ಹಾಗಾಗಿ ತುಂಬಾ ದಿವಸದಿಂದ ಕೇಸ್ ನಡೀತಾ ಇದೆ, ವಿನ್ ಆಗ್ಲಿಲ್ಲ, ಈಗ ವಿನ್ ಆಗ್ತೀರಾ ಅಥವಾ ಈಗ ಹೊಸ ಕೇಸ್ ಸೊ ರಿಜಿಸ್ಟರ್ ಮಾಡಬೇಕು. ಒಳ್ಳೆಯ ಸಮಯ. ಕುಟುಂಬದ ಜವಾಬ್ದಾರಿನ ನೀವೇ ತಗೊಳ್ಳೋ ಸಾಧ್ಯತೆ ಹೆಚ್ಚು ಬರುತ್ತೆ. ಯಾರಾದರೂ ಡೆಂಟಿಸ್ಟ್ಗಳಿದ್ರೆ ನಿಮಗೆ ಹಣದ ಹರಿವು ಜಾಸ್ತಿ ಆಗುತ್ತೆ. ಕೆಲಸದಿಂದ ಹಣದ ಹರಿವು ಜಾಸ್ತಿ ಆಗುತ್ತೆ. ಲೋನ್ಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಲೋನ್ ಸ್ಯಾಂಕ್ಷನ್ ಕೂಡ ಆಗುವ ಸಾಧ್ಯತೆ ಹೈಲಿ ಇದೆ. ಕೇವಲ ಹೊಟ್ಟೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಫುಡ್ಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಏನು ಡಯಟ್ ಮೇಂಟೈನ್ ಮಾಡ್ತೀರಾ ಅಥವಾ ಡೈಜೆಷನ್ ಸಿಸ್ಟಮ್ ಈ ಡಿಪಾರ್ಟ್ಮೆಂಟ್ನ ಸ್ವಲ್ಪ ಎಕ್ಸ್ಟ್ರಾ ನೋಡ್ಕೊಳ್ಳಿ. ಅಷ್ಟಮ ದೃಷ್ಟಿ 6ನೇ ಮನೆ ಮೇಲೆ ಬಿದ್ದಿರೋದ್ರಿಂದ
ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಆಲ್ರೆಡಿ ನೀವು ಡಾಕ್ಟರ್, ಪೊಲೀಸ್, ಲಾಯರ್ ಈ ತರ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಇದರಿಂದ ಹಣ ಕೂಡ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಅವನು 11ನೇ ಮನೆ ಅಧಿಪತಿ ಕೂಡ 11ರಲ್ಲೇ ಕೂತ್ಕೋತಾ ಇರೋದ್ರಿಂದ ಪಬ್ಲಿಕ್ ಜೊತೆ ಜಗಳಗಳು, ವಾದ ವಿವಾದಗಳು ಬೇಡ. ಅಣ್ಣ ತಮ್ಮಂದಿರ ಮಧ್ಯೆ ವಾದ ವಿವಾದಗಳು ಆಗುವ ಸಾಧ್ಯತೆ ಇದೆ, ಅಣ್ಣನಿಂದ ಅಥವಾ ಅಣ್ಣನಿಗಾಗಿ. ಸೊ ಹಾಗಾಗಿ ಅಕ್ಕ ಅಥವಾ ಅಣ್ಣ ಇವರಿಬ್ಬರಿಂದ ತೊಂದರೆ ಅಥವಾ ಇವರಿಬ್ಬರಿಂದ ವಾದ ವಿವಾದ ಕಾಣಿಸ್ತಾ ಇದೆ. ಸ್ವಲ್ಪ ನೀವು ಪ್ಲಾನ್ ಮಾಡ್ಕೊಂಡು ಹೋಗಿ. ಅದರ್ವೈಸ್ ಟ್ರಾನ್ಸಿಟ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನದವರಿಗೆ ಬರೋಣ. ಕರ್ಕಾಟಕ ಲಗ್ನದವರಿಗೆ ಕುಜ ಯೋಗಕಾರಕ. ಯೋಗಕಾರಕ 10ನೇ ಮನೆಯಲ್ಲಿ ಯಾವುದೇ ಗ್ರಹ 1, 4, 7, 10 ಕೇಂದ್ರಗಳಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿದ್ರೆ, ಅದರಲ್ಲೂ ದ ಮೋಸ್ಟ್ ಪವರ್ಫುಲ್ ಹೌಸ್ ಅಂತ ಹೇಳಿದ್ರೆ 10ನೇ ಮನೆ. ಯಾವುದಕ್ಕೆ? ಕರಿಯರ್ಗೆ, ನೇಮು, ಫೇಮ್ಗೆ, ಪಬ್ಲಿಕ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಇದಕ್ಕೆ. ಸೊ ಹೈಯರ್ ಅಥಾರಿಟಿಗೆ. ಅದರಲ್ಲೂ ಸ್ವಕ್ಷೇತ್ರದಲ್ಲಿ ಕೂತ್ಕೋತಾ ಇರೋದ್ರಿಂದ ಕರ್ಕಾಟಕ ಲಗ್ನದವರಿಗೆ ಜಾಕ್ ಪಾಟ್ ಟೈಮ್. ಫಸ್ಟ್ ಆಫ್ ಆಲ್ 5 ಮತ್ತು 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲೇ ಕೂತ್ಕೊಂಡು ಲಗ್ನ ನೋಡ್ತಾ ಇದ್ದಾನೆ, 4ನೇ ಮನೆ ನೋಡ್ತಾ ಇದ್ದಾನೆ, 5ನೇ ಮನೆ ನೋಡ್ತಾ ಇದ್ದಾನೆ. ಟೋಟಲಿ ನಿಮ್ಗೆ ಇಷ್ಟು ಮನೆಗಳು ಆಕ್ಟಿವೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆ ಟೈಮ್. ಆದ್ರೆ ಒಂದೇ ಒಂದು ಮೈನಸ್ ಟೈಮ್ ಏನಪ್ಪಾ ಅಂತ ಹೇಳಿದ್ರೆ, 4ನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕ್ತಾ ಇದೆ, 5ನೇ ಮನೆ ಮೇಲೆ 8ನೇ ದೃಷ್ಟಿ. ಅತಿಯಾದ ಕೆಲಸದ ಒತ್ತಡ ಅಥವಾ ಪಬ್ಲಿಕ್ ಅಲ್ಲಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅಥವಾ ಯಾವುದೋ ಒಂದು ನಿಮ್ಮ ವರ್ಕಿಂಗ್ ಅಥವಾ ನಿಮ್ಮ ಬಿಸ್ನೆಸ್. ಸೊ ಇದರಿಂದಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏರುಪೇರು, ಅಥವಾ ಅವ್ರ ಮೇಲೆ ನೀವು ರ್ಯಾಶ್ ಆಗೋದು, ಅಥವಾ ಅವ್ರ ಮೇಲೆ ಗಮನ ಕೊಡದೇ ಇರೋದು, ಅಥವಾ ಸೊ ಎಮೋಷನಲ್ ಡ್ರಾಮಾಸ್ ಅಂದ್ರೆ ವರ್ಕಿಂಗ್ ನ ತಗೊಬಂದು ಮನೇಲಿ ಹಾಕೋದು. ಸೊ ಈ ತರ ಅನ್ಬ್ಯಾಲೆನ್ಸ್ಡ್ ತೋರಿಸ್ತಾ ಇದೆ. ಅದು ಬಿಟ್ರೆ ಮೆಟೀರಿಯಲಿಸ್ಟಿಕ್ ಆಗಿ ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳಬಹುದು. ಅವರು ನಿಮ್ಗೆ ಯೋಗಕಾರಕ ಗ್ರಹರು ಕೂಡ, ಪಂಚಮಾಧಿಪತಿ ಕೂಡ. ಸ್ಪೆಕ್ಯುಲೇಷನ್ ಗೇನ್ಸ್ ಫ್ರಮ್ ದ ಜಾಬ್ ಅಂದ್ರೆ ಈ ಹಿಂದೆ ಏನಾದ್ರು ಸ್ಯಾಲ್ರಿ ಹೋಲ್ಡ್ ಆಗಿತ್ತು, ಅಥವಾ ಇನ್ಸೆಂಟಿವ್ಸ್ ಅಥವಾ ಹೈಕ್ ಆಗ್ಲಿಲ್ಲ, ಪ್ರಮೋಷನ್ಸ್ ಆಗ್ಲಿಲ್ಲ ಅಂದ್ರೆ ಕರಿಯರ್ ಅಲ್ಲಿ ಸಡನ್ ಅಬ್ಸ್ಟೆಕಲ್, ಸಡನ್ ನೇಮ್, ಫೇಮ್, ಸಡನ್ ಮನಿ, ಸೊ ಪವರ್, ಸೀಟು, ಪೊಸಿಷನ್ ತೋರಿಸ್ತಾ ಇದೆ. ಹೈಯರ್ ಅಥಾರಿಟಿಯಿಂದ ಕಂಪ್ಲೀಟ್ ಸಪೋರ್ಟಿಂಗ್ ಸಿಗ್ತಾ ಇದೆ. ಕರ್ಕಾಟಕ ಲಗ್ನದವರು ಯಾರಾದ್ರೂ ಪೊಲಿಟಿಕಲ್ ಅಲ್ಲಿ ಇದ್ದೀರಾ, ಅಥವಾ ಪೊಲಿಟಿಕಲ್ ಎಂಟ್ರಿ ಕೊಡಬೇಕು, ಅದು ಬಿಹೈಂಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್ ಅಂತಾನೆ ಹೇಳಬಹುದು. ಎಕ್ಸ್ ನೆಕ್ಸ್ಟ್ ಅವರು ನಿಮ್ಗೆ 4ನೇ ಮನೆ ಮೇಲೆ ದೃಷ್ಟಿ, 7ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ತಾಯಿ ಅಥವಾ ತಾಯಿಗೂ ಅಥವಾ ತಾಯಿ ವಿಚಾರ ಅಥವಾ ನಿಮ್ಮ ಮನಸ್ಸಿಗೆ ಸ್ವಲ್ಪ ಏನೋ ಎಮೋಷನಲ್ ಸಿಚುಯೇಷನ್ ಬರ್ತಾ ಇದೆ. ಸೊ ಹಾಗಾಗಿ ಒಂದ್ ಕಡೆ ಇನ್ನೇನ್ ಸೆಟ್ಲ್ ಆದ್ವಿ ಅನ್ನುವಾಗ ಈ ಒಂದು ಘಟನೆ ಈ ತರ ಎಲ್ಲ ಹೇಳ್ತಾರಲ್ಲ, ಹಾಗೆ ಮನಸ್ಸಿಗೆ ಸ್ವಲ್ಪ ಸಂಕಟ, ಮನಸ್ಸಿಗೆ ಅಸಮಾಧಾನ, ಮನಸ್ಸಿಗೆ ನೋವು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು, ನಿದ್ದೆ ಮಾಡದೇ ಇರೋದು. ಸೊ ಇದೊಂದೆರಡು ಘಟನೆ ನಡೆಯುತ್ತೆ. ಅದು ಬಿಟ್ರೆ ರಿಮೈನಿಂಗ್ ಮೆಟೀರಿಯಲಿಸ್ಟಿಕ್ ಆಗಿ ವೆರಿ ವೆರಿ ಗುಡ್ ಟೈಮ್. ಎಮೋಷನಲ್ ಆಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ದಶದ ಮೇಲೆ ನಿಮ್ಮ ರೆಮಿಡೀಸ್ನ ಮಾಡ್ಕೊಳ್ಳಿ. ಸೊ ಇದೊಂದು ಪೀರಿಯಡ್ ಆಫ್ ಟೈಮ್. ತುಂಬಾ ಪಿತ್ತ ಅಥವಾ ಸೊ ಹೈ ಎನರ್ಜಿ ಆಗೋದ್ರಿಂದ ಅನ್ವಾಂಟೆಡ್ ರಿಸ್ಕ್ ನ ನೀವು ಫೇಸ್ ಮಾಡ್ತೀರಾ, ಬಟ್ ಇಲ್ಲಿ ಬರುವ ಸಾಧ್ಯತೆ ಇದೆ, ಅದೊಂಚೂರು ನೋಡ್ಕೊಳ್ಳಿ. ಅದು ಬಿಟ್ರೆ ರಿಮೈನಿಂಗ್ ವೆರಿ ವೆರಿ ಗುಡ್. ನೆಕ್ಸ್ಟ್ ನಾವು ಲಿಯೋ, ಸಿಂಹಕ್ಕೆ ಹೋಗೋಣ. ಸಿಂಹದವರೆಗೂ ಕೂಡ ಇವರು ಯೋಗಕಾರಕರೇ. ಯೋಗಕಾರಕ ಅನ್ನೋದಕ್ಕಿಂತ ಸೊ ಕೇಂದ್ರಾಧಿಪತಿ ಮತ್ತೆ ಪಂಚಮಾಧಿಪತಿ ಅಂದ್ರೆ 4ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ, 9ರಲ್ಲೇ ಸ್ವಕ್ಷೇತ್ರದಲ್ಲಿ. ಆಲ್ರೆಡಿ ಸಿಂಹದವ್ರಿಗೆ ಲಗ್ನದಲ್ಲಿನೇ ಕೇತು. ಈಗ 4ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 9ರಲ್ಲೇ ದೃಷ್ಟಿ, 12ನೇ ಮನೆ ಮೇಲೆ, 3ನೇ ಮನೆ ಮೇಲೆ, 4ನೇ ಮನೆ ಮೇಲೆ. ಈ 4ನೇ ಮನೆ ಮೇಲೆ ಬೀಳುವಂತಹ ದೃಷ್ಟಿ 8th ಆಸ್ಪೆಕ್ಟ್. ಇದೊಂಚೂರು ನೋಡ್ಕೊಳ್ಳಿ. ಪ್ರಾಪರ್ಟಿ ಸೇಲ್ ಮಾಡಕ್ಕೆ ಒಳ್ಳೆ ಟೈಮ್ ಅಲ್ಲ, ಪರ್ಚೇಸ್ ಮಾಡಕ್ಕೆ ಒಳ್ಳೆ ಟೈಮ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನಿಮ್ಮ ದಶಾಭುಕ್ತಿ ಫೇವರಬಲ್ ಇಲ್ಲ ಅಂದ್ರೆ ಇಲ್ಲಿ ಕ್ವಿಕ್ ಆಗಿ ಡಿಸಿಷನ್ ತಗೊಂಡು ಇವತ್ತೇ ನೋಡ್ಕೊಂಡು ಬರೋದು, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಬಿಡೋದು, ಅಥವಾ ತುಂಬಾ ಲೋನ್ ತಗೊಳ್ಳೋದು ಇವತ್ತೇ. ಸೊ ಕನ್ಸ್ಟ್ರಕ್ಷನ್ ನ ಶುರು ಮಾಡ್ಬಿಡೋದು. ಸ್ವಲ್ಪ ಥಿಂಕ್ ಮಾಡಿ ಲಾಂಗ್ ಟರ್ಮ್ ಗೋಲ್ಸ್ ನ ನೀವು ತಗೋಬೇಕಾಗುತ್ತೆ. ನಿಮ್ಮ ಆಫೀಸಲ್ಲಿ ಹೊಸ ಬಾಸ್ ಎಂಟ್ರಿ, ನೀವೇನಾದ್ರೂ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಮನೇಲೇ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರ ಕಡೆಯಿಂದ ಒಂದಷ್ಟು ರೂಲ್ಸ್ ಬರಬಹುದು, ಅಥವಾ ಅವ್ರು ಹೇಳಿದ್ ನೀವು ಕೇಳೋ ಪರಿಸ್ಥಿತಿ ಬರಬಹುದು. ತಂದೆಯ ಜೊತೆ ವಾದ ವಿವಾದ ಬೇಡ. ತಂದೆಗೂ ನಿಮ್ಗೂ ಸೊ ಯಾವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಗಳಗಳು ನಡೆಯುವ ಸಾಧ್ಯತೆ ಈ ಪೀರಿಯಡ್ ಅಲ್ಲಿ ಜಾಸ್ತಿ ಇದೆ.
ಸ್ವಲ್ಪ ನೀವು ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ತೊಡೆಯ ಭಾಗಕ್ಕೆ, ತೊಡೆಯ ಭಾಗಕ್ಕೆ ಏನಾದರೂ ಪೆಟ್ಟಾಗುವ ಸಾಧ್ಯತೆ ಇದೆ. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್‌ಫುಲ್ ಆಗಿರಿ. ಅಪಾರ್ಟ್ ಫ್ರಮ್ ದಟ್ ರಿಮೈನಿಂಗ್ ಪಾರ್ಟ್ ಚೆನ್ನಾಗಿದೆ. ಈ ಕುಜನ ಕಾರಕತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕೆಲವೊಂದು ಅಂಶಗಳಲ್ಲಿ ನೀವು ಹೆಚ್ಚು ಗಮನ ಕೊಡಿ. ಹಾಗೆ ಭೂಮಿ ಯೋಗ ಕೂಡ ತೋರಿಸ್ತಾ ಇದೆ. ಅದಕ್ಕೆ ಹೇಳಿದ್ದು. ಯೋಗ ತೋರಿಸ್ತಾ ಇದೆ. ಯೋಗ್ಯತೆ ಜಾತಕದಲ್ಲಿದ್ರೆ ಖಂಡಿತ ಬರುತ್ತೆ. ಬರೋದು ಒಳ್ಳೆ ಭೂಮಿ ಬರ್ಲಿ ಅಂತ ಹೇಳಿ. ಈ ಒಂದು ಪ್ರಿಡಿಕ್ಷನ್ಸ್. ನೆಕ್ಸ್ಟ್ ಕನ್ಯಾ ಲಗ್ನದವರಿಗೆ. ಲಗ್ನದವರಿಗೆ 3 ಮತ್ತು ಅಷ್ಟಮಾಧಿಪತಿ ಅಷ್ಟಮದಲ್ಲೇ. ನೋಡ್ತಾ ಇರೋದು 11ನೇ ಮನೆ, 2ನೇ ಮನೆ, 3ನೇ ಮನೆ. ಕೇವಲ ಅಷ್ಟಮದಲ್ಲಿ ಕೂತಿರುವ ಕುಜ ಸಡನ್ ಆಗಿ ಆಕ್ಸಿಡೆಂಟ್‌ಗಳನ್ನ ಕ್ರಿಯೇಟ್ ಮಾಡಬಹುದು, ಅಥವಾ ಸಡನ್ ಆಗಿ ಲಿಟಿಗೇಷನ್ಸ್, ಸಡನ್ ಆಗಿ ನೀವು ಮಾಡ್ತಿರೋ ಪ್ರಾಜೆಕ್ಟ್ ಸಕ್ಸಸ್ ಆಗದೆ ನಿಮ್ಮ ಮೇಲೆ ಬ್ಲೇಮ್ ಬರಬಹುದು. ಕುಜನ್ಗೆ 8ನೇ ಮನೆ ನಾಟ್ ಹ್ಯಾಪಿ, ಬಟ್ ಅದು ಓನ್ ಹೌಸ್ ಕೂಡ ಅಲ್ವಾ, ಹಾಗಾಗಿ 50-50. ರಿಸರ್ಚ್ ಯಾರು ಮಾಡ್ತಾ ಇದ್ದೀರಾ, ಅಥವಾ ಯಾರಾದರೂ ಸೈಂಟಿಸ್ಟ್ಗಳಿದ್ದೀರಾ, ಅಥವಾ ಫಾರ್ಮಾ ರಿಲೇಟೆಡ್ ವರ್ಕ್ ಮಾಡ್ತಿದ್ದೀರಾ, ಡಾಕ್ಟರ್ಸ್ ಇದ್ದೀರಾ, ನಿಮ್ಮಗಳಿಗೆ ವೆರಿ ಗುಡ್. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಬರ್ತಾರಲ್ವಾ, ನಾರ್ಮಲ್ ಮನುಷ್ಯರು. ನೀವು ಯಾರಾದರೂ ಕನ್ಯಾ ಲಗ್ನದವರಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಅನ್ವಾಂಟೆಡ್ ಕಡಿತ ಅಥವಾ ಬ್ರೇಕ್ಸ್ ಅಥವಾ ಸ್ಟಿಚ್ಸ್ ಬೀಳೋದು ಸಾಧ್ಯತೆ ಇದೆ. ಒಂದು ಸ್ಮಾಲ್ ಸರ್ಜರಿ ಬೇರೆ ತೋರಿಸ್ತಾ ಇದೆ ಜಾತಕದಲ್ಲಿದ್ರೆ. ಈಗ ನಿಮಗೆ ಈ ಕಾಂಬಿನೇಷನ್ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ನೀವು ಅಲರ್ಟ್ ಆಗಿರಿ. ಅದನ್ನ ಹೊರತುಪಡಿಸಿ 2ನೇ ಮನೆ ಮೇಲೆ ದೃಷ್ಟಿ ಖಂಡಿತವಾಗ್ಲೂ ಹಣ ಬರುತ್ತೆ. 8th ಹೌಸ್ ಇಂದ ಹಣ ಅಂದ್ರೆ ಮೇ ಬಿ LICಗಳು ಅಥವಾ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್, ಪ್ರಾಪರ್ಟಿಯಿಂದ ಹಣ, ಹಿಡನ್ ಹಣ. ಇದು ಹಣ ಅಂತೂ ಬರ್ತಾ ಇದೆ. ಹ್ಯೂಜ್ ಧೈರ್ಯ ನಿಮಗೆ. ಬಟ್ ಆ ಧೈರ್ಯ ಪಾಸಿಟಿವ್ ಆಗಿದ್ರೆ ವೆರಿ ಗುಡ್. ಆರ್ ಎಲ್ಸ್ ನೋಡ್ಕೊಳ್ಳಿ, ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಿ. 11ನೇ ಮನೆ ಮೇಲೆ ದೃಷ್ಟಿ, ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರ ಜೊತೆ, ನಿಮ್ಮ ತಾಯಿ ಜೊತೆ ಅಥವಾ ನಿಮ್ಮ ಅಕ್ಕ ಅಣ್ಣ ಇವ್ರ ಜೊತೆ ಅಥವಾ ಪಬ್ಲಿಕಲ್ಲಿ ನಿಮ್ಮನ್ನ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದರ್ವೈಸ್ ಕನ್ಯಾ ಲಗ್ನದವರಿಗೆ 8ನೇ ಮನೆ ಕುಜ ಇದೊಂದೇ ಬ್ಯಾಡ್ ಅಂತ ಹೇಳೋದು. ರಿಮೈನಿಂಗ್ ಓಕೆ. 8ನೇ ಮನೆ ಕುಜ ಭೂಮಿ ವಿಚಾರದಲ್ಲಿ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕು, ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ವರ್ಕ್ ನಡೀತಾ ಇದೆ, ಪೆಂಡಿಂಗ್ ಇದೆ. ಸಿಬ್ಲಿಂಗ್ಸ್ ಒಪ್ಕೋತಾ ಇಲ್ಲ, ಒಬ್ರು ಯಾರೋ ಒಪ್ಕೊಂಡಿದ್ದಾರೆ, ಇನ್ನೊಬ್ರು ಒಪ್ಕೋತಾ ಇಲ್ಲ, ಅಕ್ಕ ತಂಗಿರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಂಥವ್ರಿಗೆ ಇದು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಓನ್ ಹೌಸ್ ಬೇರೆ ಅಲ್ವಾ, 8th ಲಾರ್ಡ್ ಇನ್ 8th ಹೌಸ್ ನಾಟ್ ಎ ಗುಡ್. ಆ್ಯಂಡ್ ಡೈಜೆಷನ್ ಸ್ವಲ್ಪ ನೋಡ್ಕೊಳ್ಳಿ. ಪೈಲ್ಸ್ ಯಾರಿಗಾದ್ರೂ ಇದ್ರೆ ನೋಡ್ಕೊಳ್ಳಿ. ಹೆಲ್ತ್ ರಿಲೇಟೆಡು ಮನೆಯಲ್ಲಿ ವಾಶ್ರೂಮ್ಸ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ನೀವೇನಾದರೂ ಹನುಮಾನ್ ಜಯಂತಿ ಅಥವಾ ಹನುಮಾನ್ನ ಹೆಚ್ಚು ಆರಾಧನೆ ಮಾಡ್ತಾ ಇದ್ರೆ ಈ 1 ತಿಂಗಳು ಸ್ವಲ್ಪ ನಾರ್ಮಲ್ ಆಗಿ ಆರಾಧನೆ ಮಾಡಿಕೊಂಡು ಆಮೇಲೆ ಮಂತ್ರಗಳನ್ನ ಹೇಳ್ಕೊಳ್ಳಿ. ಬಟ್ ಈ 1 ತಿಂಗಳು ಸ್ವಲ್ಪ ಹೋಲ್ಡ್ ಮಾಡಿ, ಅಷ್ಟೊಂದು ಫೇವರಬಲ್ ಇಲ್ಲ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಹೋಗೋಣ. ಡೆಫಿನೆಟ್ಲಿ 2ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲೇ ಲಗ್ನ ನೋಡ್ತಾ ಇದ್ದಾರೆ. ಅಗೈನ್ 10ನೇ ಮನೆ 4ನೇ ದೃಷ್ಟಿ 2ನೇ ಮನೆ. ತುಲಾ ಲಗ್ನದವರಿಗೆ ವೆರಿ ಗುಡ್ ಅಂತ ಹೇಳಬಹುದು. 7ನೇ ಮನೆ ಕುಜ ಯಾವುದೋ ಒಂದು ವಿಚಾರ, ಕುಜ ದೋಷ ಅಂತ ಏನ್ ಹೇಳ್ತೀವಿ ಅದಕ್ಕೆ ತಗೋತೀವಿ. ಅದನ್ನ ಹೊರತುಪಡಿಸಿ ಬಿಸ್ನೆಸ್ಗೆ ವೆರಿ ಗುಡ್ ಅಂತ ಹೇಳಬಹುದು, ಅಥವಾ ಪಬ್ಲಿಕ್‌ಗೆ ವೆರಿ ಗುಡ್ ಅಂತ ಹೇಳಬಹುದು. ಖಂಡಿತವಾಗೂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಯಾರಾದರೂ ನಡೆಸ್ತಿದ್ದೀರಾ, ಹೋಟೆಲ್ ಬಿಸ್ನೆಸ್ ನಡೆಸ್ತಿದ್ದೀರಾ, ವೆಜ್ ಆರ್ ನಾನ್ ವೆಜ್, ತುಂಬಾನೇ ಹಣದ ಹರಿವು ಬರುವಂತಹ ಸಾಧ್ಯತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ. ರೈತರು ಯಾರಾದರೂ ಇದ್ದೀರಾ, ಅಂಡ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಆಲ್ ರೆಡ್ ಕಲರ್ ಐಟಮ್ಸ್, ವೆಜಿಟೇಬಲ್ಸ್ ಹ್ಯೂಜ್ ಪ್ರೈಸ್ ಆಗುತ್ತೆ. ಟೊಮೆಟೊ, ಕ್ಯಾರೆಟ್, ಇನ್ನೇನು ಬರುತ್ತೆ, ರೆಡ್ ಕಲರ್ ಬೀಟ್ರೂಟ್, ಇವೆಲ್ಲವೂ ಕೂಡ ತರಕಾರಿಗಳ ಒಂದು ಬೆಲೆ ವಿಪರೀತ ಆಗುತ್ತೆ. ಯಾಕಂದ್ರೆ ಬುಧ ಕೂಡ ನೆಕ್ಸ್ಟ್ ಮೂವ್ ಆಗ್ತಾರೆ ಟಾರಸ್ಗಲ್ವಾ. ಹೆಚ್ಚು ಬಿಕಾಸ್ ಆಫ್ ಈ ಮಳೆಯಿಂದಾಗಿ ಅಥವಾ ಸೂರ್ಯ ಭರಣಿನಲ್ಲಿರೋದ್ರಿಂದ ಈ ಮಳೆಯಿಂದಾಗಿ ಅಲ್ಲೋಲ ಕಲ್ಲೋಲ ಅಥವಾ ಅನ್ಬ್ಯಾಲೆನ್ಸ್ಡ್ ಸಿಚುಯೇಷನ್ ಶುರು ಆಗಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೊಳ್ಳಿ ತರಕಾರಿಗಳು. ಯಾರಾದರೂ ರೈತರಿ ವಿಡಿಯೋ ನೋಡ್ತಾ ಇದ್ರೆ ಈ ಬೆಳೆ ಈಗ ಇದ್ರೆ ನಿಮ್ಮ ಹತ್ರ, ಚಿಲ್ಲಿ, ರೆಡ್ ಚಿಲ್ಲಿ ಆರ್ ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್, ಆಲ್ ದ ವೆಜಿಟೇಬಲ್ಸ್ ರೈಸ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನಾವು 2ನೇ ಮನೆ ಮೇಲೆ 8ನೇ ದೃಷ್ಟಿ ಆಗ್ತಾ ಇರೋದ್ರಿಂದ ನಿಮ್ಮ ಮಾತು ತುಂಬಾನೇ ಮುಖ್ಯ. ಹಣಕಾಸಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ, ತುಂಬಾ ಖರ್ಚಾಗುತ್ತೆ. ಲಗ್ನದ ಮೇಲೆ ದೃಷ್ಟಿ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಜಾಬ್ ಯಾರಿಗಾದ್ರೂ ಟ್ರೈ ಮಾಡ್ತಿದ್ರೆ ಜಾಬ್ ಆಗುತ್ತೆ. ಬಿಸ್ನೆಸ್ ಅಗ್ರಿಮೆಂಟ್ಗಳು ಯಾರಿಗಾದ್ರೂ ವೆಯ್ಟ್ ಮಾಡ್ತಿದ್ರೆ, ಬಿಸ್ನೆಸ್ಗೋಸ್ಕರ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರೆ ಹಣ ಬರುವಂತಹ ಯೋಗ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ತುಲಾ ಲಗ್ನದವರಿಗೆ. ವೆರಿ ವೆರಿ ಗುಡ್. ನೆಕ್ಸ್ಟ್ ವೃಶ್ಚಿಕದವ್ರಿಗೆ ಹೋಗೋಣ. ವೃಶ್ಚಿಕದವ್ರಿಗೆ ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ 6ರಲ್ಲಿ ಕೂತ್ಕೊಂಡು 9ನೇ ಮನೆಯನ್ನು ನೋಡ್ತಾ ಇದೆ, 12 ಮತ್ತೆ ಲಗ್ನ ನೋಡ್ತಾ ಇದೆ. ವೃಶ್ಚಿಕ ಲಗ್ನದವ್ರಿಗೆ ಹೆಲ್ತ್ ಕಡೆ ಮಾತ್ರ ಮೈನಸ್ ಪಾಯಿಂಟ್ ಇದೆ, ಟ್ರಾವೆಲಿಂಗ್ ಅಲ್ಲಿ ಮೈನಸ್ ಪಾಯಿಂಟ್ ಇದೆ. ಅಪಾರ್ಟ್ ಫ್ರಮ್ ದಟ್
ಸೊ ಏನಾದ್ರು ವಿನ್ ಆಗ್ಬೇಕು, ಜಾಬ್ ಆಗ್ತಾ ಇಲ್ಲ, ಇಂಟರ್ವ್ಯೂ ಸೆಟ್ ಆಗಿದೆ, ಹೋಗಕ್ಕಾಗ್ತಿಲ್ಲ, ಇವುಗಳಿಗೆ ಚೆನ್ನಾಗಿದೆ. ಇದನ್ನು ಹೊರತುಪಡಿಸಿ 8ನೇ ಮನೆ ಮೇಲೆ ದೃಷ್ಟಿ, ಅದು ಲಗ್ನನೇ ಬಂದಿದೆ ಅಲ್ಲ. ಲಗ್ನ ಲಾರ್ಡ್ 6 8 12 ನಾಟ್ ಎ ಗುಡ್ ಕಾಂಬಿನೇಷನ್. ಅಗೇನ್ 6 8 12 ಲಾರ್ಡ್ಸ್ ಲಗ್ನ ನೋಡೋದು ಅಷ್ಟು ಗುಡ್ ಕಾಂಬಿನೇಷನ್ ಅಲ್ಲ. ಹಾಗಾಗಿ ಡ್ರೈವಿಂಗ್ ಮಾಡುವಾಗ ಬಿ ಕೇರ್ಫುಲ್. ಅಥವಾ ಲಿವರ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ನೋಡ್ಕೊಳ್ಳಿ. 12ನೇ ಮನೆ ಕೂಡ ತೋರಿಸ್ತಾ ಇದೆ, 7ನೇ ದೃಷ್ಟಿ, 9ನೇ ಮನೆ. ತಂದೆ ಜೊತೆ ಸುಮ್ಮನೆ ಜಗಳ ಮಾಡ್ಕೋಬೇಡಿ. ಹೈಯರ್ ಎಜುಕೇಶನ್ ರಿಲೇಟೆಡ್ ಹಠ ಮಾಡಬೇಡಿ. ಸೊ ಫಾರಿನ್ಗೆ ಯಾರಾದರೂ ಹೋಗಿ ಸೆಟ್ಲ್ ಆಗಬೇಕು, ಇಂಜಿನಿಯರ್ಸ್ ಇದ್ದೀರಾ, ನಿಮ್ಮಗಳಿಗೆ ತುಂಬಾನೇ ಸಿವಿಲ್ ಆಗಿರಬಹುದು ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ವರ್ಕ್ಸ್ ಆಗಿರಬಹುದು, ನಿಮ್ಮಗಳಿಗೆ ಸೊ ತುಂಬಾನೇ ಚೆನ್ನಾಗಿದೆ. ದಶಾಭುಕ್ತಿ ಚೆನ್ನಾಗಿದ್ರೆ ಅಗೇನ್ ಕುಜನ 4ನೇ ದೃಷ್ಟಿ 9ನೇ ಮನೆ ಮೇಲೆ ಕರ್ಕಾಟಕ ವೃಶ್ಚಿಕ ಲಗ್ನದವ್ರಿಗೆ ನ್ಯಾಚುರಲ್ ಆಗಿ ತಂದೆಯಿಂದ ಸ್ವಲ್ಪ ಮೋಸ ಇದ್ದೇ ಇರುತ್ತೆ. ಅಥವಾ ಎಮೋಷನಲ್ ಡ್ರಾಮಾಸ್, ಅಥವಾ ನಾಟ್ ಅಪ್ ಟು ದ ಮಾರ್ಕ್, ನಾಟ್ ಹ್ಯಾಪಿ ಕಂಪೇರಿಂಗ್ ಟು ಅದರ್ ಪರ್ಸನ್ಸ್. ಕೇವಲ ಅವ್ರಿಗೇನಾದ್ರು ಸೂರ್ಯನ ಪೊಸಿಷನ್ ಚೆನ್ನಾಗಿದ್ರೆ ಮಾತ್ರ ಪ್ರೀತಿ ವಿಶ್ವಾಸ ತಂದೆಯಿಂದ ಸಿಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಅದು ಬಾಧೆನ ಉಂಟು ಮಾಡಿರುತ್ತೆ ಅವ್ರಿಗೆ. ಹಾಗಾಗಿ ವೃಶ್ಚಿಕ ಲಗ್ನದವರಿಗೆ ನಾಟ್ ಎ ಗುಡ್ ಟೈಮ್. ಒಂದು ಲಗ್ನ ಲಾರ್ಡ್ 6 ಲಾರ್ಡ್ ಆದ್ರೂ ಸಹ ಅವ್ನು ನೋಡ್ತಾ ಇರೋ ದೃಷ್ಟಿಗಳು ಸರಿ ಇಲ್ಲ. ಹಾಗಾಗಿ ಡ್ರೈವಿಂಗ್ ಮಾಡುವಾಗ ಬಿ ಕೇರ್ಫುಲ್. ಕೆಲಸದ ಹತ್ರ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗ್ಬೋದು. ಅದನ್ನ ಕ್ರಿಯೇಟ್ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಕೂಲ್ ಆಗಿರಿ. ಯಾವುದೇ ವಾದ ವಿವಾದಗಳು ಬೇಡ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಅನ್ವಾಂಟೆಡ್ ಲಿಟಿಗೇಷನ್ಸ್ ಅಂದ್ರೆ ಹಠ ಜಾಸ್ತಿ ಮಾಡ್ಕೊಂಡು, ಈಗೋ ಜಾಸ್ತಿ ಮಾಡ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿ ಕುಜ ಇದ್ರೆ ಡ್ರೈವಿಂಗ್ ಮಾಡೋವಾಗಂತೂ ಕೇರ್ಫುಲ್ ಆಗಿರ್ಲೇಬೇಕು. ಆದಷ್ಟು ನಾನ್ ವೆಜ್ ಹೆವಿ ಖಾರ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದರ್ವೈಸ್ ಸೊ ಗುಡ್. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಹೇಗಿದೆ ನೋಡೋಣ. ಧನುರ್ ಲಗ್ನಕ್ಕೆ ಯೋಗಕಾರಕ ಪಂಚಮಾಧಿಪತಿ 12ನೇ ಮನೆ ಅಧಿಪತಿ ಕುಜರು ಅಗೇನ್ ಪಂಚಮದಲ್ಲೇ ಕೂತ್ಕೋತಾ ಇರೋದ್ರಿಂದ ಖಂಡಿತವಾಗ್ಲೂ ಸಡನ್ ಆಗಿ ನೇಮು ಫೇಮು ಸೊ ಪಬ್ಲಿಕ್ ಇಂದ ಬರುತ್ತೆ, ಫಾರಿನ್ ಇಂದ ಬರುತ್ತೆ, ಮಕ್ಕಳಿಂದ ಬರುತ್ತೆ. ಹಾಗೆ ಸೊ ಒಂದು ಒಳ್ಳೆ ಪೀರಿಯಡ್ ಅಂತಾನೆ ಹೇಳಬಹುದು. ಸೊ 5th ಹೌಸ್ ಕುಜ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಕೂಡ ಕ್ರಿಯೇಟ್ ಮಾಡಬಹುದು. ಅಲ್ಲೇನಾದ್ರೂ ಕೇತು ಇದ್ರೆ ಅಲ್ಲಿ ನೀವು ಯಾವ ಗ್ರಹ ಇದೆ ನೋಡ್ಕೊಳ್ಳಿ. ಏನೂ ಇಲ್ಲ ಅಂದ್ರೂ 5th ಹೌಸ್ ಕುಜ ಡೆಫಿನೆಟ್ಲಿ ವೆರಿ ಗುಡ್. ಸೊ ಏನಾದ್ರೂ ಮಂತ್ರಗಳನ್ನ ಹೇಳ್ತೀರಾ ಅಂತ ಹೇಳಿದ್ರೆ ಈ ಪೀರಿಯಡ್ ಅಲ್ಲಿ ನಿಮ್ಗೆ ಕುಜಗ್ರಹದ ಮಂತ್ರಗಳು ಫಲವನ್ನ ಕೊಡುತ್ತೆ. ಸೊ ಹಾಗಾಗಿ ವೆರಿ ವೆರಿ ಗುಡ್. ಬಟ್ ನೋಡೋ ದೃಷ್ಟಿ ಇದೆಯಲ್ಲ, ಈ ಅಷ್ಟಮದ ಮೇಲೆ 4ನೇ ದೃಷ್ಟಿ ಇರೋದ್ರಿಂದ ತಾಯಿ ಅಥವಾ ತಾಯಿ ಮನೆ ಕಡೆ ನಿಮ್ಗೆ ಅವ್ರಿಗೆ ವಾದ ವಿವಾದ ಆಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ನಿಮ್ಗೆ 11ನೇ ಮನೆ ಮೇಲೆ 12ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಕಮ್ ಥ್ರೂ ಯುವರ್ ಜಾಬ್, ಇನ್ಕಮ್ ಥ್ರೂ ಯುವರ್ ಫಾರಿನ್ ಕನೆಕ್ಟಿವಿಟಿ, ಇನ್ಕಮ್ ಥ್ರೂ ಪಾಸ್ಟ್ ಇನ್ವೆಸ್ಟ್ಮೆಂಟ್, ಇನ್ಕಮ್ ಥ್ರೂ ಪ್ರಾಪರ್ಟಿ. ಸೊ ಇದೆಲ್ಲದರಿಂದ ಹಣ ಬರುವಂತಹ 5th ಹೌಸ್ನ ಸ್ಪೆಕ್ಯುಲೇಷನ್ ಗೇನ್ ಅಂತ ಕೇಳಕ್ ಕರಿತೀವಿ. 5th ಹೌಸ್ ಲಾರ್ಡ್ 5th ಅಲ್ಲೇ ಜನ್ಮ ಜಾತಕ ಸಪೋರ್ಟ್ ಮಾಡಿದ್ರೆ ಸ್ಪೆಕ್ಯುಲೇಷನ್ ಗೇನ್ ಕೂಡ ಆಗುತ್ತೆ ನಿಮ್ಗೆ. ಅಂದ್ರೆ ಶೇರ್ಸ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡಿರ್ಬೋದು, ಯಾರಿಗ ಕೊಟ್ಟಿರೋ ಹಣ ವಾಪಸ್ ಬರಬಹುದು. ಇವೆಲ್ಲವೂ ಕೂಡ ನಿಮ್ಗೆ ಸಾಧ್ಯತೆ ಅತಿ ಹೆಚ್ಚಿದೆ. ಹೆಚ್ಚಾಗಿ ಮಕ್ಕಳಿಂದ ನೇಮು ಫೇಮು, ಮಕ್ಕಳಿಗೋಸ್ಕರ ಕಾರ್ ಕೊಡ್ಸೋದು, ಸೈಟ್ ಕೊಡ್ಸೋದು, ಅಥವಾ ಒಂದು ಹ್ಯಾಪಿ ಮೂಮೆಂಟ್. ಸೊ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ವೆರಿ ಗುಡ್. ನೆಕ್ಸ್ಟ್ ನಾವು ಮಕರದವ್ರಿಗೆ ಹೋಗೋಣ. ಮಕರದವ್ರಿಗೆ ಖಂಡಿತವಾಗ್ಲೂ 4ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 4ರಲ್ಲೇ ಕೂತ್ಕೋತಾ ಇದ್ದಾರೆ. 7ನೇ ಮನೆ ಮೇಲೆ ದೃಷ್ಟಿ, ಹಾಗೆ ಸೊ 11 10ನೇ ಮನೆ ಮೇಲೆ ದೃಷ್ಟಿ. ಕೂತ್ಕೋತಾ ಇರೋ ಸ್ಪೇಸ್ ಮಾತ್ರ ಬ್ಯಾಡು, ಅದು ಬಿಟ್ರೆ ಅದರ್ವೈಸ್ ಕರಿಯರ್ ರಿಲೇಟೆಡ್ ತುಂಬಾ ಚೆನ್ನಾಗಿದೆ. ಹಾಗೆ ಕೂತ್ಕೊಂಡು 4th ಹೌಸಲ್ಲಿ ಕೂತ್ಕೋತಾ ಇರೋದ್ರಿಂದ ಮದರ್ಗೂ ನಿಮ್ಗೂ ಅಥವಾ ತಂದೆಗೂ ನಿಮ್ಗೂ ವಾದ ವಿವಾದ ಹೆಚ್ಚಾಗುತ್ತೆ. ಮನೆ ಬಿಟ್ಟು ದೂರ ಹೋಗೋದು ಅಂತ ಹೇಳಿದ್ರೆ ಹಾಸ್ಟೆಲ್ಗೆ ಹೋಗೋದು, ಅಥವಾ ಸೊ ವರ್ಕ್ ರಿಲೇಟೆಡ್ ಹೋಗೋದು, ಅವೇ ಫ್ರಮ್ ದ ಹೌಸ್. ಸಡನ್ ಆಗಿ ಅನ್ಕೊಂಡೇ ಇರ್ಲಿಲ್ಲ ಅವೇ ಫ್ರಮ್ ದ ಹೌಸ್, ಅಥವಾ ಕೆಲವರಿಗೆ ಮನೆ ಚೇಂಜ್ ಮಾಡೋ ಯೋಗ ಕೂಡ ತೋರಿಸ್ತಾ ಇದೆ. ಸ್ವಲ್ಪ ಲೋ ಬಿ ಪಿ ಜಾಸ್ತಿ ಆಗ್ಬೋದು ಅಥವಾ ಹೈ ಟೆನ್ಷನ್ ಇಂದ. ಸೊ ಅದೊಂಚೂರು ನೀವು ನೋಡ್ಕೋಬೇಕಾಗತ್ತೆ. ಅಪಾರ್ಟ್ ಫ್ರಮ್ ದಟ್, ಸೊ 7th ಆಸ್ಪೆಕ್ಟ್ ಆನ್ ಯುವರ್ 10th ಹೌಸ್. ಖಂಡಿತವಾಗ್ಲೂ ಸಡನ್ ಆಗಿ ಜಾಬ್ ಚೇಂಜು ಅಥವಾ ಜಾಬ್ ರಿಲೇಟೆಡ್ ಫ್ರೆಂಡ್ಸ್ ಯಾರಾದ್ರು ವರ್ಕ್ ಮಾಡೋದು. ಕುಜ ಬೆಸ್ಟ್ ಫ್ರೆಂಡ್ಗೆ ಕಾರಕ, ಮರ್ಕಿರಿ ಫ್ರೆಂಡ್ಸ್ಗೆ ಕಾರಕ. ಸೊ ಕುಜ ಆಗಿರೋದ್ರಿಂದ ಬೆಸ್ಟ್ ಫ್ರೆಂಡ್ಸ್ ಕಡೆಯಿಂದ ಸಪೋರ್ಟ್ ಸಿಕ್ಕಿ ನಿಮ್ಗೆ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಬೋದು, ಜಾಬ್ ಅಲ್ಲಿ ಗ್ರೋ ಆಗಬಹುದು, ಪ್ರಾಪರ್ಟಿನಲ್ಲಿ ಇನ್ಕಮ್ ಜಾಸ್ತಿ ಆಗಬಹುದು. ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ತೀವಿ. ಸೊ ಹಾಗಾಗಿ ಆದ್ರೆ 4ನೇ ಮನೆ ಕುಜ ನೀಚ ತಗೊಳ್ಳೋದ್ರಿಂದ ಅದು ಒಂಚೂರು ನೋಡ್ಕೊಳ್ಳಿ. ಅದು ಬಿಟ್ರೆ ಸೊ ಬೇರೆ ಎಲ್ಲ ಡಿಪಾರ್ಟ್ಮೆಂಟು ಚೆನ್ನಾಗಿದೆ. ಹಾಗೆ 4ನೇ ಮನೆ ಕುಜನ ನಾವು ತಾಯಿ ಅಂತ ಹೇಳ್ತೀವಿ. ತಾಯಿಗೂ ನಿಮ್ಗೂ ಯಾವಾಗ್ಲೂ ವಾದ ವಿವಾದ ನಡೀತಾ ಇರಬಹುದು. ಇಲ್ಲಿರೋ ಗ್ರಹದ ಮೇಲೆ ಡಿಪೆಂಡ್ ಆಗಿದೆ. ರಾಹು ಇದ್ರೆ ಜಾಸ್ತಿ, ಕೇತು ಇದ್ರೆ ಕಟ್, ಇವು ಬೇರೆ ಅವ್ರು ಬೇರೆ. ಸೊ ಈ ತರ ಗ್ರಹದ ಮೇಲೆ ಶನಿ ಇದ್ರೆ ಇನ್ನೂ ಎಮೋಷನಲ್ ಡ್ರೈನೇಜ್. ಸೊ ಹಾಗಾಗಿ ನೋಡ್ಕೊಳ್ಳಿ. ತಾಯಿ ಜೊತೆ ಜಗಳ ಬೇಡ, ಹಾರ್ಟ್ ಟೆನ್ಷನ್ ಹೆವಿ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಕುಂಭಕ್ಕೆ ಬರೋಣ. ಕುಂಭ ಲಗ್ನದವರೆಗೆ ಕುಜ 3ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ. ಸೊ ಹೋಗಿರೋದು ಎಲ್ಲಿಗೆ?
3ನೇ ಮನೆಗೆ. ದೃಷ್ಟಿ ಎಲ್ಲೆಲ್ಲಿ ಬೀಳ್ತಾ ಇದೆ? 6ನೇ ಮನೆ ಮೇಲೆ, 9ನೇ ಮನೆ ಮೇಲೆ, 10ನೇ ಮೇಲೆ 10ನೇ ಮನೆ ಮೇಲೆ. 3ನೇ ಮನೆಗೆ ಕುಜ ಹೋದ್ರೆ ಡೆಫಿನೆಟ್ಲಿ ತುಂಬಾನೇ ವೆರಿ ಗುಡ್. ಹೈ ಪವರ್, ಹೈ ಕಾನ್ಸಂಟ್ರೇಷನ್, ಖರೇಜ್ ಏನ್ ಬಂದ್ರು ಫೇಸ್ ಮಾಡ್ತೀನಿ. ಅದು ಕರಿಯರಲ್ಲಾಗಿರ್ಬಹುದು, ಫ್ಯಾಮಿಲಿನಲ್ಲಾಗಿರ್ಬಹುದು, ಹೆಲ್ತಲ್ಲಾಗಿರಬಹುದು. ಟೋಟಲಿ ವೆರಿ 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 ಗುಡ್ ಟೈಮ್. ಸೊ 6ನೇ ಮನೆ ಮೇಲೆ ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್. ಪೇಪರ್ ವರ್ಕ್ ಪೆಂಡಿಂಗ್ ಇದ್ರೆ ಕೆಲಸ ಫಟಾಫಟ ಅಂತ ನಡೆಯುತ್ತೆ. ಅಡ್ಮಿಷನ್ಸ್ ಏನಾದ್ರು ಹೊಸದಾಗಿ ಶುರು ಮಾಡಬೇಕು, ಡ್ರೈವಿಂಗ್ ಆಗಿರ್ಬಹುದು, ಬಿಸ್ನೆಸ್ ಆಗಿರ್ಬೋದು, ಲೈಸೆನ್ಸ್ ರಿಲೇಟೆಡ್ ಎಕ್ಸಲೆಂಟ್ ಪೀರಿಯಡ್. ಸೊ ಕುಂಭ ಲಗ್ನದವ್ರಿಗೆ ಕುಜ ಈ ಪೀರಿಯಡ್ ಎಕ್ಸಲೆಂಟ್ ಕೊಡ್ತಾ ಇದ್ದಾರೆ. ಸೊ ಎಂಜಾಯ್ ಮಾಡಿ. ಸಡನ್ ಆಗಿ ಜಾಬ್ ಜಾಸ್ತಿ ಆಗುತ್ತೆ ನಿಮ್ಗೆ. 8th ಹೌಸ್ ಬೇರೆ 10ನೇ ಮನೆ ಮೇಲೆ. ಎನ್ಕೊಂಡಿರಲ್ಲ, ಕೆಲಸನೇ ಇರಲ್ಲ ಅಂದ್ರೆ ದೊಡ್ಡ ಪ್ರಾಜೆಕ್ಟ್ ಯಾವ್ದಾದ್ರು ಬರುತ್ತೆ, ಅಥವಾ ನಿಮ್ದು ಪೋಸ್ಟ್ ಹೈ ಪೋಸ್ಟ್ ಆಗುತ್ತೆ. ಬಟ್ ಅದನ್ನ ಹೇಗೆ ನಿಭಾಯಿಸ್ತೀರಾ ಅನ್ನೋದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬಿಟ್ರೆ ಖಂಡಿತ ಒಳ್ಳೆ ಒಳ್ಳೆ ಸಮಯ. ನಿಮ್ಗೆ ಫ್ರೆಂಡ್ಸು, ಸಿಬ್ಲಿಂಗ್ಸು, ಅಕ್ಕಪಕ್ಕದವರು, ಕಲೀಗ್ಸು ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ನೀವೇನಾದ್ರೂ ಜಾಬ್ಗೆ ಹೋಗಿಲ್ಲ, ಹೌಸ್ ವೈಫ್ ಅಂತ ಹೇಳಿದ್ರು ಫ್ಯಾಮಿಲಿ ನಿಮ್ಗೆ ಸಡನ್ ಆಗಿ ಅಪರೂಪಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಫೈನಲ್ ಆಗಿ ನಾವು ಮೀನ ಲಗ್ನ ನೋಡೋಣ. ಮೀನ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. 2ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 2ನೇ ಮನೆಯಲ್ಲೇ. ಸೊ ಖಂಡಿತವಾಗ್ಲೂ ಸೆಕೆಂಡ್ ಹೌಸ್ ಕುಜ ಇಸ್ ವೆರಿ ಗುಡ್ ಫಾರ್ ಮನಿ. ಹಿ ವಿಲ್ ಗಿವ್ ದ ಮನಿ. ಸೊ ಹಾಗಾಗಿ ಸೆಕೆಂಡ್ ಹೌಸ್, ನ್ಯಾಚುರಲ್ ಸೆಕೆಂಡ್ ಹೌಸ್ ಟಾರಸ್, ವೆನೆವರ್ ಟಾರಸ್ ಸೊ ಆಕ್ಯುಪೈಡ್ ಬೈ ದ ಮಾಸ್, ಡೆಫಿನೆಟ್ಲಿ ವಿ ವಿಲ್ ಗೆಟ್ ಹ್ಯೂಜ್ ಮನಿ. ಹಾಗಾಗಿ ಖಂಡಿತವಾಗ್ಲೂ ಹಣದ ಹರಿವು ಹೇಗೆ ಕೆಲಸದಿಂದ ಆಗಿರಬಹುದು, ಇನ್ವೆಸ್ಟ್ ಮಾಡಿರೋದ್ರಿಂದ ಆಗಿರಬಹುದು, ಪ್ರಾಪರ್ಟಿಯಿಂದ ಆಗಿರಬಹುದು, ಟೋಟಲಿ ಹಣದ ಹರಿವು ಜಾಸ್ತಿ. ಸೊ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಮಾತು, ನಿಮ್ದು ರ್ಯಾಶ್ ಮಾತು ಬರುವ ಸಾಧ್ಯತೆ. ಓನ್ ಹೌಸ್ ಬೇರೆ ಅಲ್ವಾ, ಹಾಗಾಗಿ ಅದೊಂಚೂರು ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ವೆರಿ ವೆರಿ ಗುಡ್. ಬಟ್ ದೃಷ್ಟಿ ಇದೆಯಲ್ಲ, 10ನೇ ಮನೆ ಮೇಲೆ 9ನೇ ಮನೆ ಮೇಲೆ ದೃಷ್ಟಿ ಸಡನ್ ಆಗಿ. ಸೊ ನಿಮ್ಮ ತಂದೆ ಅಥವಾ ನಿಮ್ಮ ಟೀಚರ್ಸು, ಸೊ ಇವ್ರು ಯಾರಾದ್ರೂ ಬರೋ ಸಾಧ್ಯತೆ ಇದೆ. ಹೇಗೆ ವಿಸಿಟ್ ಮಾಡೋದು, ಮೀಟ್ ಮಾಡೋದು, ಎಲ್ಲೋ ಟೆಂಪಲ್ ಹತ್ರ ಸಿಗೋದು, ಇಲ್ಲ ವರ್ಕ್ ಹತ್ರ ಸಿಗೋದು. ಸೊ ಯು ಆರ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಹಾಗಾಗಿ ಅಗೇನ್ 6th ಹೌಸ್ ಮೇಲೆ ಕುಜನ್ 4ನೇ ದೃಷ್ಟಿ. ಖಂಡಿತವಾಗ್ಲೂ ಹೆಲ್ತ್ ಇಶ್ಯೂಸ್ ಏನಾದ್ರೂ ಇದ್ರೆ ಕ್ಲಿಯರ್ ಆಗೋ ಸಾಧ್ಯತೆ ಕೂಡ ಇದೆ. ವೆರಿ 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 ಗುಡ್ ಟೈಮ್. ಹಾಗೆ ಇದು ಗೋಚಾರ ಫಲ. ನಿಮ್ಮ ಜನ್ಮ ಜಾತಕ ನೀವು ವಿಶ್ಲೇಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ D1 D9. ಸೊ ಖಂಡಿತ ಕನ್ಸಲ್ಟ್ ಮಾಡಬಹುದು. ಸೊ ಫೀಸ್ ನಿಮಗೆ ಓಕೆ ಅಂತ ಅಂದಾಗ ಮಾತ್ರ ನೀವು ಮುಂದೆ ಮೂವ್ ಆಗಿ, ಅದರ್ವೈಸ್ ತಲೆಗೆಡ್ಸ್ಕೋಬೇಡಿ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಕನ್ಸಲ್ಟೆನ್ಸಿಗೆ ಖಂಡಿತ ನೀವು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು. ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.